ತಾಳ್ಮೆ ಮತ್ತು ಸ್ವಲ್ಪ ನಂಬಿಕೆ ಇರಲಿ, ಮುಂದಿನ ಜೀವನ ಉತ್ತಮವಾಗಿರುತ್ತದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಫ್ರೈಡೇ ವ್ಲಾಗ್. ಬೆಳಗ್ಗೆನೆ ಬೇಗ ಎದ್ದು ರವಾ ದೋಸೆ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ತಿಂಡಿ ಎಲ್ಲ ಮಾಡಿಕೊಂಡು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನಾನು ಮನೆ ತಾರಿಸೋದಕ್ಕೆ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ಒರೆಸ್ತೀನಿ. ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹೊರ್ಗಡೆನೂ ನೀಟಾಗಿ ಕಸ ಎಲ್ಲ ಗುಡಿಸ್ಕೊಂಡು ಹೊರ್ಗಡೆನೂ ಕ್ಲೀನ್ ಮಾಡಿದೆ. ಅಲ್ಲಿ ನಾನು ಡಸ್ಟ್ಬಿನ್ನ ಎಸೆಯೋಕೆ ಹೋಗಿ ಅದರಲ್ಲಿ ಇದ್ದಿದ್ದಂಥ ಮೊರನು ಎಸ್ಬಿಟ್ಟೆ. ಅದಕ್ಕೆ ನಗ್ತಾ ಇದ್ದೆ. ನನ್ನ ಹಸ್ಬೆಂಡ್ ಬೈದ್ರು, ಆ ಬಕೆಟ್ ಒಳಗಡೆ ಏನಿದೆ ಅಂತ ನೋಡೋಕ್ಕಾಗದೆ ಹಂಗೆ ಎಸ್ಬಿಟ್ರಲ್ಲ ಅಂತ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ ನನ್ನ ಹಸ್ಬೆಂಡು ಅವ್ರ ಪಾಡ್ಗೆ ಅವ್ರು ವರ್ಕ್ ಮಾಡ್ಕೋತಾ ಇದ್ರು. ಅವತ್ತು ಅವ್ರಿಗೆ ರಜಾ ಇರೋದ್ರಿಂದ ಮನೆಯಲ್ಲೇ ಇದ್ದರು. ಅವ್ರು ವರ್ಕ್ ಮಾಡಿಕೊಂಡ್ರು. ನಾನು ಹಂಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋದಿತ್ತು, ಅದನ್ನೆಲ್ಲ ಎಡಿಟ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಊರಿಂದ ನಮ್ಮ ಸುವರ್ಣಮ್ಮ, ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಬಂದಿದ್ರು. ಅವರಿಗೆಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟು ಬೋಂಡಾ ಮಾಡಿಕೊಟ್ಟೆ. ಅದಾದಮೇಲೆ ಹೊರಗಡೆ ತುಂಬ ವೆದರ್ ಚೆನ್ನಾಗಿತ್ತು ಅಂತ ಅಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.